ಎಲ್ಲ ಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಇದು ವೀಕ್ಷಣೆ ಆದ್ಮೇಲೆ ನಮ್ಗೆ ಈ ಸದ್ಯ ಒಂದು ರಿಪೋರ್ಟ್ ಡಿಸಿಯಿಂದ ನಿಮ್ಮ ಅಧಿಕಾರಿಗಳು ನಾವು ಹೋಬಳಿ ವೈಸು ತಾಲೂಕು ಅವರು ರಿಪೋರ್ಟ್ ತಗೊಂಡು ಅದನ್ನ ಕ್ಯಾಬಿನೆಟ್ ಇಡ್ತೀವಿ. ಗ್ರೌಂಡ್ ಟ್ರೂತಿಂಗ್ ಫಸ್ಟ್ ಆಗುತ್ತೆ. ಗ್ರೌಂಡ್ ಟ್ರೂತಿಂಗ್ಗೆ ಟ್ರೈನಿಂಗ್ ಕೊಟ್ಟು ರೆಡಿ ಇದೆ. ಅಲ್ಲಿಂದ ಯಾವ ತಾಲೂಕು ಮಾಡಿ ಅಂತ ಬಂದ ತಕ್ಷಣ ಈಗ ನಮಗೆ 100 ಕರ್ಕೊಂಬರ್ರಿ ನೀವು ಸರ್. ಸರ್ ಇಲ್ಲೇ ಬರ್ರಿ ಸರ್. ಅಷ್ಟೇ ನೋಡು ಸರ್ ನೀವು ಜಿಲ್ಲಾಧಿಕಾರಿಗಳ ಜೊತೆಗೂ ಸಭೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಭಾಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನು ಕೊಟ್ಟಾರಂದರೆ ಬೇರೆ ಆಫೀಸ್ನಾಗ ಕುಂತು ಸಭೆ ಮಾಡೋದಲ್ಲ, ಫೀಲ್ಡ್ ವರ್ಕ್ ಮಾಡಲೇಬೇಕು ಅಂತ ಹೇಳಿದ್ರು. ಇವತ್ತೂ ಫೀಲ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ನಾಳೆಗೂ ಫೀಲ್ಡ್ ವರ್ಕ್ ಮಾಡ್ತಾಯಿದ್ದೀನಿ. ಫೀಲ್ಡ್ ವರ್ಕ್ ಆದಮೇಲೆ ನಾಳೆ ನಾನು ಸಾಯಂಕಾಲ 3-4 ಗಂಟೆಗೆ ಡಿ ಸಿ ಆಫೀಸ್ನಾಗ ಎಲ್ಲ ತಹಸೀಲ್ದಾರು, ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇವ್ರನ್ನೆಲ್ಲರನ್ನೂ ಸಭೆ ಮಾಡಿ ಆಮೇಲೆ ನಿಮಗೆ ಅಂಕಿಅಂಶಗಳ ಸಮೇತ ಮಾಹಿತಿಯನ್ನು ಕೊಡಬೇಕು. ನನಗೆ ಇವತ್ತು ಇಲ್ಲೇ ಗಡ್ಡಿ ವಿಲೇಜು ಇದು ಒಂದು ಸಜ್ಜಿ ಬೆಳೆ ನೋಡೋಂಥದ್ದು. ನಾನು ಮಧ್ಯಾಹ್ನ ಕನಗಿರಿ ಭಾಗ ಉಲೇದರದೊಳಗೆ ಸೂರ್ಯಕಾಂತಿಯನ್ನು ನೋಡ್ತಾ ಇದ್ದೀನಿ. ಸೂರ್ಯಕಾಂತಿ ಅದಾದಮೇಲೆ ತಾವರಗೇರಿ ಭಾಗದೊಳಗೆ ಮೆಣೆದಾಳು ಅಲ್ಲಿನೂ ಒಂದು ಬೆಳೆಯನ್ನು ನೋಡ್ತಾ ಇದ್ದೀವಿ. ಮೆಕ್ಕೆಜೋಳ, ತೊಗರಿ, ಮೆಕ್ಕೆಜೋಳ. ಅಂದರೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಏನು ಕೊಡಬೇಕು, ಇದ್ರ ಬಗ್ಗೆ ಏನೇನು ಫೀಲ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು, ಮತ್ತು ಅದರ ಜೊತೆಗೆ ಇದು ಗೈಡ್ಲೈನ್ಸ್ ಯಾವ್ಯಾವ ಗೈಡ್ಲೈನ್ಸ್ ಅಪ್ಲೈ ಆಗುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ಗಳು ಅದಾವೆ. ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ರಾಜ್ಯದೊಳಗೆ ದೇಶದೊಳಗೆ ತಮ್ಮದು ಅಧಿಕಾರ ಇಟ್ಕೊಂಡು ಬರ ಅನೌನ್ಸ್ ಮಾಡಿಬಿಡ್ರಿ, ಬರ ಅಂತ ಹೇಳ್ಬಿಡ್ರಿ. ಹೌದು ಸ್ವಾಮಿ, ಬರ ಅಂತ ಹೇಳಿ ರೈತರ ಬಗ್ಗೆ ನಿಮ್ಗಿಂತ ಹೆಚ್ಚು ಕಳಕಳಿ ಐತಿ, ಸಾಮಾನ್ಯ ಜನರ ಬಗ್ಗೆ